ಹಲೋ ಎಲ್ಲರಿಗೆ ನಮಸ್ತೆ 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 ಅಂತ ಹೇಳ್ತಾ ಈ ವಿನ್ನರ್ಸ್ ಇಂಗ್ಲೀಷ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಪ್ರತಿದಿನದಂತೆ ಈ ದಿನವೂ ನಾವು ನ್ಯೂ ವರ್ಡ್ಸ್ಗಳನ್ನು ಕಲಿಯೋಣ. ಟೈಮ್ ವೇಸ್ಟ್ ಮಾಡಲಾರ್ದೆ ಮುಂದಿನ ಸ್ಲೈಡ್ ಹೋಗೋಣ. ಇಲ್ಲಿ ನೋಡ್ರಿ, ಫಸ್ಟ್ ಆಫ್ ಆಲ್ ಫಾರ್ಮ್ ಅಂದರೆ ಏನು ಅನ್ನೋಂಥದ್ದು. ಇಲ್ಲಿ ಫಾರ್ಮ್ ಅಂದ್ರೆ ಫಾರ್ಮ್ ಅಂದ್ರೆ ಹೇಳ್ರಿ, ಇಲ್ಲಿ ಫಾರ್ಮ್ ಅಂದ್ರೆ ಜಮೀನು ಹೊಲ ಅಂತ ಅರ್ಥ ಆಗ್ತದೆ. ಎಸ್, ಜಮೀನು ಹೊಲ ಅಂತ ಅರ್ಥ ಆಗ್ತದೆ. ನಾವು ನೋಡಿದ್ದೀವಿ ಫಾರ್ಮ್ ವರ್ಕ್ ಅಂತ ಹೇಳಿದ್ದು ಗೊತ್ತಿರ್ಬೇಕು. ಫಾರ್ಮ್ ವರ್ಕ್, ಐ ಹ್ಯಾವ್ ಫಾರ್ಮ್ ವರ್ಕ್ ಅಂದ್ರೆ ನನಗೆ ಸ್ವಲ್ಪ ಕೃಷಿ ಸಂಬಂಧಪಟ್ಟ ಕೆಲಸ ಇದೆ ಅನ್ನುವಂಥದ್ದು ಫಾರ್ಮ್ ವರ್ಕ್ ಅನ್ನುವಂಥದ್ದು. ಆಮೇಲೆ ಫಾರ್ಮರ್, ಇಲ್ಲಿ ನೋಡ್ರಿ, ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಫಾರ್ಮರ್ ಅಂದಾಗ ಒಕ್ಕಲಿಗ ಅಥವಾ ರೈತ ಅಂತ ಅರ್ಥ ಆಗ್ತದೆ. ಇಲ್ಲಿ ಸ್ಪೆಲ್ಲಿಂಗ್ ನೋಡ್ರಿ, FARMER ಅನ್ನುವಂಥದ್ದು ಫಾರ್ಮರ್ 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 ಫಾರ್ಮರ್. ಬಟ್ ಇಲ್ಲಿ ಇದು ಯಾಕೆ ತೊಗೊಂಡಿನಪ್ಪ ಅಂದ್ರೆ ಇಲ್ಲಿ ತಳಗೊಂದು ಸೇಮ್ ಆ್ಯಸ್ ಇಟ್ ಈಸ್ ಪ್ರೊನೌನ್ಸಿಯೇಷನ್ ಇದೆ. ಫಾರ್ಮರ್ ಅನ್ನುವಂಥದ್ದು FORMER ಫಾರ್ಮರ್. ಇಲ್ಲಿ ಇತರ ಏನು ಅರ್ಥ ಆಗ್ತದೆ, ಹಿಂದಿನ ಪೂರ್ವ ಕಾಲದ ಅಥವಾ ಗತಕಾಲದ ಅಥವಾ ಪ್ರಾಚೀನ ಅಂತ ಅರ್ಥ ಆಗ್ತದೆ. ಐ ವಿಲ್ ಗಿವ್ ಎಕ್ಸಾಂಪಲ್ ಹೇರ್. ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಅನ್ನುವಂಥದ್ದು. ಫಾರ್ಮರ್ ಪ್ರೈಮ್ ಮಿನಿಸ್ಟರ್ PM ಅನ್ನುವಂಥದ್ದು. ಅಂದ್ರೆ ಇದರ ಅರ್ಥ ಏನಪ್ಪ ಅಂದ್ರೆ ಮಾಜಿ ಪ್ರಧಾನಮಂತ್ರಿಯವರು ಅಂತ ಅರ್ಥ ಆಗ್ತದೆ. ಇಲ್ಲಿ ಫಾರ್ಮರ್ ಅಂದ್ರೆ ಇಲ್ಲಿ ಈ ಥರ ಸ್ಪೆಲ್ಲಿಂಗ್ ಬರ್ತದೆ. ಈ ಥರ ಅರ್ಥ ಮಾಜಿ ಅಥವಾ ಹಿಂದಿನ ಕಾಲದ ಅಥವಾ ಅರ್ಥ ಆಗ್ತದೆ. ಸ್ವಲ್ಪ ಇಲ್ಲಿ ನೋಡ್ಕೊರಿ, ಫಾರ್ಮರ್ ಅನ್ನುವಂಥದ್ದು ಇಂಪಾರ್ಟೆಂಟ್. ನ್ಯೂಸ್ ಪೇಪರ್ದಾಗೆಲ್ಲ ಬರ್ತಿರ್ತದೆ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಹಂಗಂತ. ದಟ್ಸ್ ವೈ. ಓಕೆ, ನೆಕ್ಸ್ಟ್ ಸ್ಲೈಡ್ ಹೋಗ್ರಿ. ಇಲ್ಲಿ ಬಂದಾಗ ಇಲ್ಲಿ ನೋಡ್ರಿ, ಪಿಕಾಕ್ ಮತ್ತು ಪಿಕಾಕ್. ಇಲ್ಲಿ ನೋಡ್ರಿ, ಪಿಕಾಕ್ ಅಂದ್ರೆ ಇಲ್ಲಿ ನವಿಲು ಅಂತ. ನವಿಲು ಅಂದ್ರೆ ಏನ್ರಿ, ಮಯೂರ ಅನ್ನುವಂಥದ್ದು, ಗಂಡು ಜಾತಿಗೆ ಸಂಬಂಧಪಟ್ಟಂತೆ ಅನ್ನುವಂಥದ್ದು ಇದು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಪಿಹೇನ್ ಅಂದ್ರೆ ಹೆಣ್ಣು ನವಿಲು ಅಂತ ಬರ್ತದೆ. ಇದು ಮಯೂರಿ ಅಂತ ಅರ್ಥ ಆಗ್ತದೆ ಅನ್ನುವಂಥದ್ದು. ಇಲ್ಲಿ ನಾನು ಮಯೂರ ಮತ್ತು ಮಯೂರಿ ಸಂಬಂಧಪಟ್ಟಂತೆ ಇದು ಪಿಕಾಕ್ ಆ್ಯಂಡ್ ಪಿಹೇನ್ ಅನ್ನುವಂಥದ್ದು ನಾ ಇಲ್ಲಿ ಹೇಳಲಿಕ್ಕೆ ಹೋಗ್ತಾ ಇರೋದು. ಮಯೂರ ಅಂತ ನಾವಿಲ್ಲಿ ತಿಳ್ಕೊಂಡು ನವಿಲು, ಗಂಡು ನವಿಲು ಅಂತ ನವಿಲು ಅರ್ಥ ಮಾಡ್ಕೋಬೇಕು. ಮಯೂರಿ ಅಂದರೆ ಹೆಣ್ಣು ನವಿಲು ಸಂಬಂಧಪಟ್ಟಂತೆ. ಎಸ್, ನೆಕ್ಸ್ಟ್ ಸ್ಲೈಡ್ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲೇನು ಬರ್ತದಪ್ಪ ಅಂದ್ರೆ ಫಾರ್ಮಲ್ ಅಂತ ಬರ್ತದೆ. ಫಾರ್ಮಲ್ ಅಂದ್ರೆ ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಅಂತ ಬರ್ತದೆ ನೋಡ್ರಿ. ಫಾರ್ಮಲ್ ಅಂದರೆ ಔಪಚಾರಿಕವಾಗಿ, ಸಾಂಪ್ರದಾಯಿಕವಾಗಿ ಅನ್ನೋಂಥ ಅರ್ಥ ಆಗ್ತದೆ, ವಿದ್ಯುಕ್ತವಾಗಿ ಅರ್ಥ ಆಗ್ತದೆ. ಎಸ್, ಇದೇನಪ್ಪ ಅಂದ್ರೆ ಇವತ್ತಿನ ಈ ಒಂದು 5 ಸ್ಪೆಲ್ಲಿಂಗ್ ಇಲ್ಲಿ ಮುಗಿಯುತ್ತವೆ. ಏನಪ್ಪ ಅಂದ್ರೆ ಇದು ಭಾಳ ಅಂದ್ರೆ 3-4 ನಿಮಿಷ ವಿಡಿಯೋ ಆಗ್ತದೆ. ಡೈಲಿ ಇಷ್ಟು ಕಲ್ಕೋತ ಹೋದ್ರೆ ನಮಗೆ GPS ಪ್ಯಾಸೇಜ್ ಆ ಕಡೆ ಈ ಕಡೆ ಹೆಲ್ಪ್ ಆಗ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ರೀ. ದ್ಯಾಟ್ಸ್ ವೈ ಐ ಆಮ್ providing these videos for upcoming examination. It helps more and more. That's why I am telling you again and again, please ಏನಪ್ಪ ಅಂದ್ರೆ ಇದರಿಂದ ಹೆಲ್ಪ್ ತಗೋರಿ ಅಂತ ಹೇಳ್ತಾ ಇದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.